ಮಕ್ಕಳೇ, ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹೀ ಹೋತಿ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ನಿಮಗೆ 4 ಸಾಲುಗಳನ್ನು ಕಂಠಪಾಠಕ್ಕೆ ಕೇಳ್ತಾರೆ. ಆಗ ನೀವು ಪದ್ಯದ ಹೆಸರು, ಕವಿ ಹೆಸರು ಬರೆದು ಈ ಮೊದಲ 4 ಸಾಲುಗಳನ್ನು ಬರೀಬೇಕು. ನಿಮಗೆ ಕಂಠಪಾಠಕ್ಕೆ ಬಹಳ ಸುಲಭವಾಗಲಿ ಅಂಥೇಳಿ ನಾನಿಲ್ಲಿ ಗೆರೆಗಳನ್ನು ಹಾಕಿದ್ದೀನಿ. ಅಲ್ಲಿವರೆಗೂ ಮಾತ್ರ ನೀವು ಆ ಟೈಪಲ್ಲಿ ನೀವು ಓದ್ಕೊಳ್ಳಿ ಮಕ್ಕಳೇ. ಫಸ್ಟು, ಅಸಫಲತಾ ಏಕ್ ಚುನೌತಿ ಹೈ ಇಸೆ ಸ್ವೀಕಾರ ಕರೋ. ಅಸಫಲತೆ ಒಂದು ಚಾಲೆಂಜು ನಮಗೆ. ಅಸಫಲತಾ ಏಕ್ ಚುನೌತಿ ಅಂದರೆ ಏನದು? ಅದು ನಮಗೆ ಚಾಲೆಂಜ್ ಆಗಿ ನಾವು ಅದನ್ನು ಸ್ವೀಕರಿಸಬೇಕು. ಇಸೆ ಸ್ವೀಕಾರ ಕರೋ. ಕ್ಯಾ ಕಮಿ ರಹ ಗಯಿ, ಕ್ಯಾ ಕಮಿ ರಹ ಗಯಿ ದೇಖೋ ಔರ್ ಸುಧಾರ್ ಕರೋ. ನೋಡಿ, ನಾವು ಯಾವುದೇ ಒಂದು ಕೆಲಸದಲ್ಲಿ ಅಸಫಲತೆ ಹೊಂದಾಗ ನಮ್ಮ ತಪ್ಪುಗಳನ್ನು ಹುಡುಕಬೇಕು. ನಾನು ಯಾಕೆ ಫೇಲ್ಯೂರ್ ಆದೆ, ಎಲ್ಲಿ ತಪ್ಪು ಮಾಡಿದೆ ಅಂತ ತಪ್ಪುಗಳನ್ನು ಕಂಡು ಹಿಡಿದು ಅದನ್ನು ನಾವು ತಿದ್ದುಕೊಂಡಾಗ ಮಾತ್ರ ಜೀವನದಲ್ಲಿ ಸಫಲತೆ ಹೊಂದೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ ಕವಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನಂತ? ಕ್ಯಾ ಕಮಿ ರಹ ಗಯಿ, ಕ್ಯಾ ಕಮಿ ರಹ ಗಯಿ. ಕಮಿ ಅಂದರೆ ಕೊರತೆ. ದೇಖೋ ನೋಡು, ಅವ್ರು ಸುಧಾರ್ ಕರೋ ಅದನ್ನು ಸುಧಾರಿಸಿಕೋ, ಇಂಪ್ರೂವ್ ಮಾಡ್ಕೋ. ಜಬ್ ತಕ್ ನಾ ಸಫಲ್ ಹೋ, ನಿನಗೆ ನಿನ್ನ ಗುರಿಯಲ್ಲಿ ನೀನು ಎಲ್ಲಿಯವರೆಗೂ ನೀನು ಸಫಲತೆಯನ್ನು ಹೊಂದೋದಿಲ್ವೋ ಅಲ್ಲಿಯವರೆಗೂ ನೀನೇನನ್ನು ತ್ಯಜಿಸಬೇಕು? ನೀಂದ್ ಚೈನಕೋ ತ್ಯಾಗೋ ತುಮ್. ತ್ಯಾಗನ ಅಂದರೆ ತ್ಯಜಿಸೋದು, ನಿದ್ದೆ ಮಾಡೋದನ್ನು, ನೆಮ್ಮದಿಯಾಗಿ ಕೂತ್ಕೊಂಡಿರೋದನ್ನು ನೀನು ಬಿಡಬೇಕು ಅಂತ ಹೇಳ್ತಾರೆ ಮಕ್ಕಳೇ. ನೋಡಿ ಎಷ್ಟು ಬ್ಯೂಟಿಫುಲ್ ಸೆಂಟೆನ್ಸು. ಜಬ್ ತಕ್ ನಾ ಸಫಲ್ ಹೋ ನೀಂದ್ ಚೈನಕೋ ತ್ಯಾಗೋ ತುಮ್, ನೀಂದ್ ಚೈನಕೋ ತ್ಯಾಗೋ ತುಮ್. ಚೈನ್ ಬೇಚೈನ್ ವಿರುದ್ಧ ಪದಗಳು ಮಕ್ಕಳೇ. ಇಲ್ಲಿ ಚೈನ್ ಅಂದರೆ ಇಂಗ್ಲೀಷಲ್ಲಿ ಬೇರೆ ಅರ್ಥ ಬರುತ್ತೆ, ಹಿಂದಿಯಲ್ಲಿ ನೆಮ್ಮದಿ ಅಂತ. ನಿನಗೆ ನಿನ್ನ ಗುರಿಯನ್ನು ತಲುಪುವವರೆಗೂ, ನಿನ್ನ ಗುರಿಯಲ್ಲಿ ನೀನು ಸಫಲತೆ ಹೊಂದುವವರೆಗೂ ನಿದ್ದೆಯನ್ನು ಬಿಡು, ನೆಮ್ಮದಿಯಾಗಿ ಕೂತ್ಕೊಳ್ಳೋದನ್ನು ಬಿಡು. ಸಂಘರ್ಷಕ ಮೈದಾನ ಚೋಡ್ಕರ್. ಈ ಜೀವನ ಅನ್ನೋದು ಒಂದು ಸಂಘರ್ಷದ ಮೈದಾನ ಇದ್ದ ಹಾಗೆ ಮಕ್ಕಳೇ. ಸಂಘರ್ಷ ಅಂದರೆ ಹೋರಾಟ ಮಾಡೋದು, ಒಂಥರ ಯುದ್ಧಭೂಮಿ ಮೇಲೆ ಅಂದ್ಕೊಳ್ಳಿ. ಅದನ್ನು ಬಿಟ್ಟು ನೀನು ಎಲ್ಲೂ ಓಡೋಕ್ಕೂ ಆಗೋದಿಲ್ಲ, ನೀನು ಓಡಲು ಬಾರದು. ಮತ್ತು ಭಾಗೋ ತುಮ್ ಅಂದರೆ ಜೀವನದಲ್ಲಿ ಏನೇ ಕಷ್ಟ ಬರಲಿ, ಯಾವುದೇ ಅಸಫಲತೆ ಆಗಲಿ, ಅದನ್ನು ನಾವು ಬಿಟ್ಟು ಓಡಬಾರ್ದು, ಅದನ್ನು ನಾವು ಧೈರ್ಯವಾಗಿ ಎದುರಿಸಬೇಕು ಮಕ್ಕಳೇ. ಕುಚ್ ಕಿಯೇ ಬಿನಾ ಹಿ ಜೈ ಜೈಕಾರ ನಹೀ ಹೋತಿ. ನಾವು ಸುಮ್ಮನೆ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಒಬ್ಬರ ಬಗ್ಗೆ, ಹೌದಾ? ಈಗ ರ್ಯಾಂಕ್ ಪಡೆದು ಯಾರೋ ಒಬ್ಬ ಸ್ಟೇಜ್ ಮೇಲೆ ಬಂದು ಬಹುಮಾನ ತಗೊಳ್ತಾ ಇದ್ದರೆ ನಾವು ಚಪ್ಪಾಳೆ ಹೊಡಿತೀವಿ. ಸುಮ್ಮನೆ ಹೋದರೆ ಯಾರು ಚಪ್ಪಾಳೆಯನ್ನು ಅಂದರೆ ಬೇರೆಯವರ ಜೈ ಜೈಕಾರ ಪಡೆಯೋದು ಅಷ್ಟು ಸುಲಭವಲ್ಲ. ಯಾರು ಸುಮ್ಮನೆ ಕುಚ್ ಕಿಯೇ ಬಿನ ಏನೂ ಮಾಡದೆ, ಏನೂ ಸಾಧಿಸದೆ ಯಾರು ನಿನಗೆ ಜೈ ಜೈಕಾರವನ್ನು ಹಾಕೋದಿಲ್ಲ ಅಂತ ಹೇಳ್ತಾರೆ ಮಕ್ಕಳೇ ಕವಿ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ. ಕೀಗೆ ಒಂದು ಗೆರೆ ಹಾಕ್ಕೊಳ್ಳಿ ಮಕ್ಕಳೇ, ಕೀವರೆಗೊಂದು. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ. ತುಂಬ ಬ್ಯೂಟಿಫುಲ್ ಪದ್ಯ ಮಕ್ಕಳೇ. ಅಸಫಲತಾ ಏಕ್ ಚುನೌತಿ ಹೈ, ಚಾಲೆಂಜು ನಿನಗೆ. ಅಸಫಲತೆ ಅನ್ನೋದು ನಿನಗೊಂದು ಚಾಲೆಂಜು, ಅದನ್ನು ನೀನು ಸ್ವೀಕಾರ ಮಾಡು. ಇಸೆ ಸ್ವೀಕಾರ ಕರೋ. ಸ್ವೀಕಾರ ಅಸ್ವೀಕಾರ. ನಿನ್ನ ಸ್ವೀಕಾರವನ್ನು ನೀನು ನಿನ್ನ ಅಸಫಲತೆಯನ್ನು ನೀನು ಸ್ವೀಕಾರ ಮಾಡಿಕೊಂಡು ಅದನ್ನು ಚಾಲೆಂಜಾಗಿ ತಗೋ. ಚಾಲೆಂಜಾಗಿ ತಗೊಂಡ್ಮೇಲೆ ಏನು ಮಾಡಬೇಕು? ಅದರಲ್ಲಿ ನೀನು ಕೊರತೆ ಇದೆ ಅದನ್ನು ಕಂಡುಹಿಡಿಬೇಕು. ಕ್ಯಾ ಕಮಿ ರಹ ಗಯಿ, ಏನೇನು ಕೊರತೆ ಇದೆ, ದೇಖೋ ಔರ್ ಸುಧಾರ್ ಕರೋ. ದೇಖೋ ಔರ್ ಸುಧಾರ್ ಕರೋ. ಅದನ್ನು ಗುರುತಿಸ್ಕೋ, ಅದನ್ನು ಇಂಪ್ರೂವ್ ಮಾಡ್ಕೋ, ಅದನ್ನು ಸರಿಪಡಿಸ್ಕೋ ಅಂತ ಹೇಳ್ತಾ ಇದ್ದಾರೆ. ಜಬ್ ತಕ್ ನಾ ಸಫಲ್ ಹೋ, ಎಲ್ಲಿಯವರೆಗೆ ನೀನು ನಿನ್ನ ಗುರಿಯಲ್ಲಿ ಸಫಲತೆಯನ್ನು ಹೊಂದಲು ಅಲ್ಲಿಯ ತನಕ ನೀನೇನನ್ನು ತ್ಯಜಿಸಬೇಕು?
नींद चैन को त्यागो तुम नींद चैन को ತ್ಯಾಗೋ ನಿದ್ದೆಯನ್ನು ನೆಮ್ಮದಿಯನ್ನು ನೀನು ಬಿಡಬೇಕು. ಸಂಘರ್ಷ ಕಾ ಮೈದಾನ್ ಛೋಡ್ಕರ್ ಈ ಜೀವನ ಅನ್ನೋದೇನು ಒಂದು ಸಂಘರ್ಷದ ಮೈದಾನ, ಇದನ್ನು ಬಿಟ್ಟು ನೀನೆಲ್ಲಿ ನೀನು ಓಡಬೇಡ. ಮತ್ತು ಭಾಗೋ ತುಮ್ ಮತ್ತಂದರೆ ಬೇಡ, ಓಡಬೇಡ ನೀನು. ಕುಚ್ ಕಿಯೇ ಬಿನಾ ಹಿ ಜೈ ಜೈಕಾರ ನಹಿ ಹೋತಿ ನೀನೇನೂ ಮಾಡದೆ ಬೇರೆಯವರ ಜೈ ಜೈಕಾರವನ್ನು ಪಡೆಯಲು ಸಾಧ್ಯವೇ ಇಲ್ಲ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಅರ್ಥ ಆಗಿರಬೇಕಲ್ಲ ಮಕ್ಕಳೇ? ಅರ್ಥ ಆಗ್ತಾ ಇದ್ರೆ ನನಗೆ ಕೇಳಿ ನೋಡಿ. ಈಗ ಅದನ್ನು ಕಂಠಪಾಠ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಅದರಂತೆ ನೀವು ಕಂಠಪಾಠ ಮಾಡಿದ್ರೆ ನಿಮಗೆ ಬಹಳ ಸುಲಭವಾಗುತ್ತೆ. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक ना सफल हो नींद चैन को त्यागो तुम. संघर्ष का मैदान छोड़कर मत भागो तुम. कुछ किए बिना ही जय जयकार नहीं होती. कोशिश करने वालों की ಕಭಿ ಹಾರ್ ನಹಿ ಹೋತಿ. ನೋಡಿದ್ರ ಮಕ್ಕಳೇ, ಈ ರೀತಿ ಆ ವಾಕ್ಯಗಳನ್ನು ನೀವು ತುಂಡು ತುಂಡು ಮಾಡಿ ಓದಿದಾಗ ನಿಮಗೆ ಕಂಠಪಾಠ ಬಹಳ ಸುಲಭವಾಗುತ್ತೆ. ಇದರಲ್ಲಿ ಒಂದು ಅಕ್ಷರವೂ ತಪ್ಪಿಲ್ಲದಂತೆ ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಇದು 4 ಮಾರ್ಕ್ಸ್ಗೆ ಬಂದೇ ಬರುತ್ತೆ ಮಕ್ಕಳೇ.